ನೋಡಿ ನಿನ್ನೆ ಅಷ್ಟೊಂದು ಸುದ್ದಿಯನ್ನು ಹೇಳ್ತಾ ಇದ್ದೀವಿ. ಬೈಕ್ ಹೋಗಿ ಕಾರ್ನ ಮಿರರ್ ಹೊಡೆದಾಕಿದ್ದಕ್ಕೋಸ್ಕರ ಕಾರ್ನವನು ಹೋಗ್ಬಿಟ್ಟು ಗುದ್ದುಬಿಟ್ಟು ಸಾಯಿಸ್ಬಿಟ್ನ ಅಂತ ಹೇಳಿ. ಆದರೆ ಈಗ ಕೆದಕಿದಷ್ಟು ಈ ಸ್ಟೋರಿಯಲ್ಲಿ ಭಯಾನಕವಾಗಿರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಏನದು? ಪುಟ್ಟೇನಹಳ್ಳಿ ಕೇಸ್ ಪ್ರಕರಣ. ಕೊಲೆಯಾದ ಬೈಕ್ ಸವಾರನ ಮೇಲೂ ಕೂಡ ಸಾಕಷ್ಟು ಕೇಸ್ಗಳಿವೆ, ಸಣ್ಣ ಪುಟ್ಟದಲ್ಲ ಅದು. ಕೊಲೆಯಾದ ದರ್ಶನ್ ಮತ್ತು ಗಾಯಾಳು ವರುಣ್ ಮೇಲೆ ದರೋಡೆ ಕೇಸ್ ಇರೋದು. ಮೃತ ದರ್ಶನ್ ಮೇಲೆ ಕಳ್ಳತನ, ದರೋಡೆ ಸೇರಿದಂತೆ ಹಲವು ಕೇಸ್ಗಳಿವೆ ಅಂತ ಬನ್ನೇರುಘಟ್ಟ ಠಾಣೆಯಲ್ಲಿ ಕೇಸ್ಗಳ ದಾಖಲಾಗಿರೋದು. ಅವತ್ತು ರಾತ್ರಿ 11 ಗಂಟೆ ಸುಮಾರಿಗೆ ಎಲ್ಲಿ ಹೋಗಿ ಬರ್ತಾ ಇದ್ರು ಹಾಗಿದ್ದಾಗ ಇವರು? ಬೇರೆ ಠಾಣೆಗಳಲ್ಲೂ ಕೂಡ ಕೇಸ್ಗಳಿವೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಗಾಯಗೊಂಡಿರುವಂಥ ವರುಣ್ ಮೇಲೆಯೂ ಕೂಡ ಕೇಸ್ಗಳಿವೆ. ಅವನ ಹೇಳಿಕೆಯನ್ನು ಈಗ ದಾಖಲಿಸಿಕೊಳ್ಳೋಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ನಟೋರಿಯಸ್ಗಳೇ ಆಗಿದ್ದಾಗ ಏನೋ ಮಾಡೋಕ್ಕೆ ಹೋಗಿದ್ದಾರೆ, ಏನೋ ಆಗಿದೆ, ಹಾಗಾಗಿನೇ ಗುದ್ದಿದ್ದಾರೆ, ಅಥವಾ ಕಾರ್ನವ್ರ ಜೊತೆಗೆ ಏನಾದರೂ ಬೇರೆ ಕಿರಿಕ್ ಆಗಿದೆಯಾ ಏನು ಅಂತ ನೋಡಬೇಕು. ಬರೀ ಮಿರರ್ ಹೊಡೆದಿದ್ದಕ್ಕೋಸ್ಕರ ಆದಂಗೆಲ್ಲ ಕಾಣಿಸುತ್ತೆ ಇದು. ಬೇರೆ ಏನೇನೋ ಕಾರಣ ಇದೆ, ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು. ಓರ್ವ ಸತ್ತಿದ್ದಾನೆ, ಬೈಕ್ನಲ್ಲಿದ್ದವನು, ಮುಂದೆ ಇದ್ದವನು ದರ್ಶನ್, ಹಿಂದೆ ಇರುವಂಥವನು ಉಳ್ಕೊಂಡಿದ್ದಾನೆ ವರುಣ್. ಅವನ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಏನಾಯಿತು ಅನ್ನೋದು ಈಗ ಸತ್ಯ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ನಿಜಕ್ಕೂ ಕೂಡ ಈ ಕೇಸ್ ಈ ರೀತಿ ಆದರೆ ಯಾವ ರೀತಿಯಾಗಿ ತಿರುವನ್ನು ಪಡ್ಕೊಳ್ಳುತ್ತೆ ಇದು? ಅರುಣ್, ಏನಂದ್ರೆ ಪ್ರಮುಖವಾಗಿ ಈ ಘಟನೆ ನಡೆದಿದ್ದಂತ ಸಮಯದಲ್ಲಿ ಆದಂತ ಬೆಳವಣಿಗೆಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ. ಯಾಕಂದ್ರೆ ಒಬ್ಬನ ಹತ್ಯೆಯನ್ನ ಮಾಡುವಂತದ್ದು ಘೋರ ಅಪರಾಧ. ಯಾಕಂದ್ರೆ ಅಲ್ಲಿ ಏನೇ ಆಗಿರ್ಬೋದು, ಯಾವುದೇ ರೀತಿಯ ಮಾತುಕತೆ ನಡೆದಿರ್ಬೋದು ಅಥವಾ ಯಾವುದೇ ರೀತಿಯ ಹಲ್ಲೆ ನಡೆದಿರ್ಬೋದು, ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಇವರು ಹತ್ಯೆಯನ್ನ ಮಾಡುವಂತ ಪ್ಲಾನ್ ಅನ್ನ ಮಾಡಿರುವಂತದ್ದು ಸರಿಯಲ್ಲ ಅನ್ನೋದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುವಂತ ವಿಚಾರ. ಸದ್ಯಕ್ಕೆ ಆ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಇಬ್ಬರು ಏನಿದ್ರು ಆರೋಪಿಗಳು ಮತ್ತು ದಂಪತಿ ಆಗಿರುವಂತ ಆರೋಪಿಗಳೇನಿದ್ದಾರೆ ಅವರನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಅರೆಸ್ಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ವರುಣ್ ಅಂತ ಈಗ ಏನ್ ಬದುಕುಳಿದಿದ್ದಾನೆ, ದರ್ಶನ್ ಈಗಾಗಲೇ ಸಾವನ್ನಪ್ಪಿದ್ದಾನೆ ಮತ್ತು ವರುಣ್ ಏನ್ ಬದುಕುಳಿದಿದ್ದಾನೆ ಆತನ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂತ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಘಟನಾ ಸಂದರ್ಭದಲ್ಲಿ ಆದಂತ ಬೆಳವಣಿಗೆಗಳೇನು, ಜೊತೆಗೆ ದರ್ಶನ್ ಯಾವ ರೀತಿಯಲ್ಲಿ ಆಕೆಯ ಜೊತೆಯಲ್ಲಿ ನಡ್ಕೊಂಡ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದಿಷ್ಟು ಕೆಲಸಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಆರೋಪಿಗಳ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಮುಂದಿನ ತನಿಖೆಯನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬನ್ನೇರುಘಟ್ಟ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದೆ. ಬಟ್ ಅದೇನೇ ಇದ್ರೂ ಕೂಡ ಕೊಲೆನೇ ಆಗುತ್ತೆ. ಈಗ ಅದನ್ನು ಕೊಲೆ ಅಂತ ಕನ್ಸಿಡರ್ ಮಾಡ್ತಾರೆ. ಕಾರಣ ಅವ್ರು ಕಾರಲ್ಲಿ ಡಿಕ್ಕಿ ಹೊಡೆದೋಗಿದ್ದಿದ್ರೆ ಅದು ಅಪಘಾತ ಅಂತ ಆಗಿರೋದು. ಬಟ್ ಅವ್ರು ವಾಪಸ್ ಬಂದು ತಮ್ಮ ಕಾರ್ನ ಸ್ಪೇರ್ ಪಾರ್ಟ್ಸ್ ಏನು ಬಿದ್ದಿದ್ದಾವೆ ಅವುಗಳನ್ನೆಲ್ಲ ತೊಗೊಳಕ್ಕೆ ಬಂದಿದ್ದಾರಲ್ಲ, ಅದು ಉದ್ದೇಶಪೂರ್ವಕವಾಗಿ ಕೊಲೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಮನೋಜರು ತಗಲಾಕೊಳ್ಳೋದು. ಬಟ್ ಈ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋದಾದರೆ ಅವನು ಕೂಡ ಅದೇ ರೀತಿ ಅಂತ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಅವನ ಮೇಲೆ ಕೊಲೆನೇ ಇರ್ಬೋದು, ಅವನು ಕೊಲೆಗಾರನೇ ಇರ್ಬೋದು. ಬಟ್ ಇವ್ರು ಮಾಡಿದ್ದು ಕೊಲೆ ಅಂತ ಆಗುತ್ತೆ ಉದ್ದೇಶಪೂರ್ವಕವಾಗಿ. ಹಾಗಾಗಿ ಎತ್ತ ಸಾಗುತ್ತೆ ಈ ಪ್ರಕರಣ ನೋಡಬೇಕಾಗಿದೆ. ಇನ್ನೂ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.